ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ನೀವು ಈ ಜರ್ನಿ ಸ್ಟಾರ್ಟ್ ಮಾಡಿ ಅಂದ್ರೆ ಎಂಪೈರಿಂಗ್ ಮಾಡ್ತಾ ಎಷ್ಟು ಇಯರ್ಸ್ ಆಯ್ತು, ಹಾಗೆ ಇಲ್ಲಿವರೆಗೂ ಎಷ್ಟೆಲ್ಲ ಮ್ಯಾಚ್ ಗಳಿಗೆ ಎಂಪೈರಿಂಗ್ ಮಾಡಿದಿರಾ? ಮ್ಯಾಚಸ್ ಮಾತ್ರ ಅಕೌಂಟ್ ಇಲ್ಲ, ಯಾಕಂದರೆ ನಾನು ಆಲ್ಮೋಸ್ಟ್ ಒಂದು 20 ಇಯರ್ಸ್ ಮೂಲತಃ ನಾನು ಅಂಪೈರಿಂಗ್ ಸ್ಟಾರ್ಟ್ ಮಾಡಿದ್ದು ನಾವು ಕೂರ್ಗಲ್ಲಿ ಫ್ಯಾಮಿಲಿ ಕಪ್ ಆ ಒಂದು ಕಲ್ಚರಿಂದ ಒಂದು ಟೂರ್ನಮೆಂಟ್ನ ಹೆಂಗೆ ಮ್ಯಾನೇಜ್ ಮಾಡ್ಬೋದು ಅಂಪೈರಿಂಗ್ ಅಲ್ಲಿಂದ ನಾನು ಶುರು ಮಾಡ್ಕೊಂಡು ಬಂದೆ. ಹಾಗೆ ಇಲ್ಲಿ ಬಂದಾಗ ಕಾರ್ಪೊರೇಟ್ ಕ್ರಿಕೆಟ್ ಆಗಷ್ಟೇ 2006 ಆ ಒಂದು ಪ್ರಾರಂಭ ಇತ್ತು. ಕಾರ್ಪೊರೇಟ್ ಕ್ರಿಕೆಟ್ ಜಾಸ್ತಿ ನಡೀತಾ ಇತ್ತು ಆ ಒಂದು ಸಂದರ್ಭದಲ್ಲಿ. ಅಲ್ಲಿ ನಾವು ವೀಕೆಂಡ್ ಜಾಸ್ತಿ ಅಂಪೈರಿಂಗ್, ಯಾಕಂದ್ರೆ ದಿನಕ್ಕೆ 3 T20 ಮ್ಯಾಚಸ್ ಇರೋದು, ಕಂಟಿನ್ಯೂಸ್ ಮಾಡ್ತಾ ಇದ್ವಿ ಅವಾಗೆಲ್ಲ. ಇವಾಗ ಜಾಸ್ತಿ ಟೆನ್ನಿಸ್ ಬಾಲಲ್ಲಿ ಹೋದ್ರೆ ಫೆಡ್ಲೈಟ್ ಮ್ಯಾಚಸ್ ಜಾಸ್ತಿ ಆಗ್ತಿದೆ. ಒಂದೊಂದು ದಿವಸ ರೀಸೆಂಟ್ ಆಗಿ ಒಂದು 30 ಮ್ಯಾಚ್ ದಿನಕ್ಕೆ ಮಾಡಿದ್ದು ಉದಾಹರಣೆನೂ ಇದೆ. 4 ಓವರ್ಸ್ 30 ಮ್ಯಾಚ್. ನಾವು ಅನ್ಕೊಂಡಿರಲ್ಲ ಅಷ್ಟು ಮ್ಯಾಚ್ ಮಾಡ್ಬೋದಾ ಒಂದು ದಿನದಲ್ಲಿ ಅಂತ, ಅದನ್ನು ಮಾಡಿದ್ವಿ ಒಂದು ತಿಂಗಳ ಹಿಂದೆ. ಮದನ್ ಸರ್, ಕೊನೆಯದಾಗಿ ನಮ್ಮ ಈ ZK-NPL ಬಗ್ಗೆ ಏನ್ ಹೇಳ್ತೀರಾ? ಬಹಳ ನಿರೀಕ್ಷೆ ಇದೆ ಆ ಒಂದು ಟೂರ್ನಮೆಂಟ್. ಹಾಗೆ ಕರ್ನಾಟಕದಲ್ಲಿ ಕೂಡ ಬಹಳಷ್ಟು ಟ್ಯಾಲೆಂಟ್ಸ್ ಟೆನ್ನಿಸ್ ಬಾಲ್ ಕ್ರಿಕೆಟರ್ಸ್ ಬಹಳ ಕಾತುರ ನಿರೀಕ್ಷೆ ಆಗಿದ್ದಾರೆ. ಯಾಕಂದ್ರೆ ಈ ರೀತಿ ವೇದಿಕೆ ಬೇಕಿತ್ತು, ಇದನ್ನ ಎದುರು ನೋಡ್ತಿದ್ದಾರೆ. ಮತ್ತೆ ಅವರೊಂದು ಭವಿಷ್ಯನ ರೂಪಿಸ್ಕೊಳ್ಳೋಕೆ, ಅವರ ಟ್ಯಾಲೆಂಟ್ನ ಶೋಕೇಸ್ ಮಾಡೋಕ್ಕೆ ಇದೊಂದು ಒಳ್ಳೆ ವೇದಿಕೆ. ನಾ ಅದನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ತೇನೆ ಅಂತ ಅಂದ್ಕೊಂಡಿದ್ದೀನಿ.